ಈ ಕನಕಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಆದರೆ ಯಾತಕ್ಕೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಸನ್ಯಾಸಿಗಳು ಅಂದಾಗ ಸರ್ವಸಂತ ತ್ಯಾಗಿಗಳು ಅಂತ ಹೇಳ್ತಾರೆ. ಎಲ್ಲವನ್ನೂ ಬಿಟ್ಟವರಾಗಿರುತ್ತಾರೆ. ಸಾಮಾನ್ಯವಾಗಿ ನದಿ ತೀರ ಕಾಡುಗಳಲ್ಲಿ ವಾಸವನ್ನು ಮಾಡಿಕೊಂಡು ಇರುತ್ತಾರೆ. ಆದರೆ ಯಾಕೆ ಇವೆಲ್ಲ ನಾವು ಮಾಡಬೇಕು ಅಂತ ಆದರೆ ಯತಿರ್ಯತ್ರ ಭಯಭಂಗೆ ತತ್ರ ಭಂಗೆ ಹರಿಸ್ವಯಂ, ಹರಿಯತ್ರ ಭಯಭಂಗೆ ತತ್ರ ಭಂಗೆ ಜಗಸ್ವಯಂ ಅಂತ ಹೇಳ್ತಾರೆ. ಎಲ್ಲಿ ಒಬ್ಬ ಸನ್ಯಾಸಿ ಭಿಕ್ಷೆಯನ್ನು ಸ್ವೀಕಾರ ಮಾಡುತ್ತಾರೆ ಅಲ್ಲಿ ಸ್ವತಃ ಭಗವಂತನೇ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲಿ ಭಗವಂತ ಸ್ವೀಕಾರ ಮಾಡ್ತಾನೆ ಇಲ್ಲಿ ಜಗತ್ತೇ ಸ್ವೀಕಾರ ಮಾಡುತ್ತೆ ಅಂತ ಏನು ನಾವು ಗುರುಗಳಿಗೆ ಮಾಡುತ್ತೇವೆ. ಹಸ್ತೋದಕ ಅಂತ ಬೃಂದಾವನಸ್ಥರಾದಂತಹ ಯತಿಗಳಿಗೆ ಮಾಡುವುದು ಹಸ್ತೋದಕ ಅಂತ, ಜೀವಂತ ಯತಿಗಳಿಗೆ ಕೊಡುವುದು ಭಿಕ್ಷಾಟನೆ ಅಂತ. ಸ್ವತಃ ಅವರೇನು ಮಾಡಿಕೊಳ್ಳುವ ಹಾಗೆ ಇರೋದಿಲ್ಲ. ಆದ್ದರಿಂದ ಮನೆಮನೆಯರಿಗೆ ಭಿಕ್ಷಾಟನೆಯನ್ನು ಮಾಡಬೇಕು, ದಂಪತಿಗಳು ಅವರಿಗೆ ಭಿಕ್ಷೆಯನ್ನು ಹಾಕಬೇಕು ಅಂತ. ಈ ರೀತಿಯಾಗಿರುವಂತಹ ಸನ್ಯಾಸಿಗಳಿಗೆ ಅವರನ್ನು ಸ್ವೀಕಾರ ಮಾಡಲ್ಲ. ಆದರೆ ಅಂತರ್ಯಾಮಿಯಾದ ಭಗವಂತ ಅದನ್ನು ಸ್ವೀಕಾರ ಮಾಡುತ್ತಾನೆ. ಹಾಗಾಗಿ ಪ್ರತಿಯೊಂದನ್ನು ಸಹ ನಾವು ಗುರುಗಳ ಮೂಲಕ ಆಂಜನೇಯ ಸ್ವಾಮಿಯ ಮೂಲಕ ಭಗವಂತನಿಗೆ ಅರ್ಪಣೆಯನ್ನ ಮಾಡಬೇಕು. ಯಾವ ಸನ್ಯಾಸಿಗಳು ಯಾವ ಕೆಳಗಿನ ದೇವತೆಗಳು ಸಹ ಸ್ವತಃ ತಾವು ಸ್ವೀಕಾರವನ್ನು ಮಾಡೋಲ್ಲ. ಅವರ ಒಳಗಡೆ ಆಂಜನೇಯನ ಅಂತರ್ಯಾಮಿಯಾಗಿ ಭಗವಂತನಿಂದ ಸ್ವೀಕಾರ ಮಾಡ್ತಾರೆ. ಪ್ರೇರ್ಯ ಪ್ರೇರಕಗಳು ಪ್ರೇರಕ ಪ್ರೇರ್ಯನಾಗಿ ಅಂತ, ಪ್ರೇರೇಪಿಸುವವನು ಅವನೇ, ಅದನ್ನು ಸ್ವೀಕಾರ ಮಾಡುವವನು ಅವನೇ. ಆದ್ದರಿಂದ ವಿಶೇಷವಾಗಿ ಬೀಗಮುದ್ರೆ ಮನೆತನದಲ್ಲಿ ವೀಣಾ ವಿಕಣ್ಣ ಭಟ್ಟ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬೆಯರಿಗೆ ಮೂರನೇ ಸಂತಾನವಾಗಿ ಶಂಕುಕರ್ಣ ಅನ್ನುವಂತಹ ಒಬ್ಬ ಕರ್ಮದ ದೇವತೆ ಕೃತಯುಗದಲ್ಲಿ ಪ್ರಹ್ಲಾದನಾಗಿ, ತ್ರೇತಾಯುಗದಲ್ಲಿ ಭೀಷಣನಾಗಿ, ದ್ವಾಪರದಲ್ಲಿ ಬಾಲಿಕರಾಜರಾಗಿ, ಮುಂದೆ ಕಲಿಯುಗದಲ್ಲಿ ಅವರಿಗೆ ವ್ಯಾಸರಾಜರಾಗಿ, ಕೊನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನು ಮಾಡುತ್ತಾರೆ. ಏನು ಬ್ರಹ್ಮದೇವರ ಒಂದು ಪೂಜೆಗೆ ತೊಂದರೆಯಿಂದ ಮಾಡಿದ್ದರಿಂದ ಅಸುರ ಕುಲದಲ್ಲಿ ಹುಟ್ಟುವಂತೆ ಶಾಪವನ್ನು ಕೊಟ್ಟರು. ಆದರೆ ಉದ್ದೇಶ ಒಳ್ಳೆಯದಾದ್ದರಿಂದ ಒಳ್ಳೆಯ ಜ್ಞಾನವನ್ನು ನಾರದ ಮೂಲಕ ಭಗವಂತ ಆ ಶಂಕುಕರ್ಣನಿಗೆ ಕೊಟ್ಟ. 5 ವರ್ಷದಲ್ಲಿ ತಾಯಿಯ ಗರ್ಭದಲ್ಲಿ ಇರುವಾಗ 10,000 ವರ್ಷಗಳ ಕಾಲ ನಾರದರಿಂದ ಸಮಗ್ರ ಭಾಗವತವನ್ನು ಉಪದೇಶ ಮಾಡುತ್ತಾರೆ ಪ್ರಹ್ಲಾದರಾಜರು. ನಾರದೋ ನಾರದೋ ಭೂಯೋ 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 ಭೂಯೋಪಿ ನಾರದ ಅಂತ ಹೇಳ್ತಾರೆ. ನಾರ ಅಂದ್ರೆ ಜ್ಞಾನವನ್ನ, ದ ಅಂದ್ರೆ ಕೊಡುವವರು, ಅವರನ್ನ ನಾರದರು ಅಂತ ಕರೀತಾರೆ. ಎಲ್ಲವನ್ನೂ ತಿಳಿದ ರಾಘವೇಂದ್ರ ಸ್ವಾಮಿ ಪ್ರಹ್ಲಾದರಾಜರಾದಾಗ 9 ದಿನದ ಭಕ್ತಿಯನ್ನ